ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 12ನೇ ತಾರೀಕು ನಮಗೆ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ 13ನೇ ತಾರೀಕಿಂದ ಶುರುವಾಗುತ್ತೆ. ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಧಾನ ಸರಳವಾಗಿ ಹೇಗೆ ಆಚರಣೆ ಮಾಡೋದು ಅಂತ ನೋಡೋಣ. ಸುಮಾರು 20 ವರ್ಷಗಳಿಂದ ನಮ್ಮ ಮನೆಯ ಗುರು ಹಿರಿಯರನ್ನು ನೋಡಿ ಕೇಳಿ ತಿಳ್ಕೊಂಡು ಈ ವ್ರತವನ್ನು ನಾನು ಆಚರಣೆ ಮಾಡ್ತಾ ಬರ್ತಾ ಇದ್ದೀನಿ. ವ್ರತದ ವಿಧಾನವನ್ನು ನೋಡೋಣ. 2026 ಆಗಸ್ಟ್ 21ನೇ ತಾರೀಕು ಈ ವರ್ಷ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ನಾವು ಯಾವಾಗಲೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು. ಈ ದಿನ ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮೀ ದೇವಿಯ ಹುಟ್ಟಿದ ದಿನ. ಆದ್ದರಿಂದ ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಅಂತ ಒಂದು ಹಿನ್ನೆಲೆಯೂ ಸಹ ಇದೆ. ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು. ಮಹಿಳೆಯರು, ಗೃಹಿಣಿಯರು, ಮದುವೆ ಆಗಿರುವಂಥವರು, ಮದುವೆ ಆಗಬೇಕಾಗಿರುವಂಥ ಕನ್ಯೆಯರು, ಯಾರು ಬೇಕಾದರೂ ಈ ವ್ರತವನ್ನು ಆಚರಣೆ ಮಾಡ್ಬೋದು. ವ್ರತ ಆಚರಣೆ ಮಾಡೋದಕ್ಕೆ ಮನೆಯಲ್ಲಿ ಪದ್ಧತಿ ಇರಲೇಬೇಕು ಅಂತ ಇಲ್ಲ. ಕೆಲವರು ಮನೆಯಲ್ಲಿ ಕಳಶವನ್ನು ಇಟ್ಟು ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಕೆಲವರಿಗೆ ಕಳಶ ಇಡೋ ಪದ್ಧತಿ ಇಲ್ಲದೇ ಇದ್ದರೆ ನೀವು ಲಕ್ಷ್ಮಿ ಫೋಟೋ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಪೂಜೆಗೆ ನೀವು ಹಿಂದಿನ ದಿನಾನೇ ಸಿದ್ಧತೆಯನ್ನು ಮಾಡ್ಕೋಬೇಕು. ಅಂದರೆ ಗುರುವಾರನೇ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ, ನೀವು ಮನೆ ಒರೆಸುವಂಥ ನೀರಿಗೆ ಸ್ವಲ್ಪ ಹಸುವಿನ ಗಂಜಳ ಕಲ್ಲುಪ್ಪನ್ನು ಹಾಕ್ಕೊಂಡು ಮನೆಯೆಲ್ಲ ಶುದ್ಧವಾಗಿ ಒರೆಸ್ಕೊಂಡು ರೆಡಿ ಮಾಡ್ಕೋಬೇಕು. ಜೊತೆಗೆ ದೇವ್ರ ಮನೆಯನ್ನು ಸಹ, ದೇವರ ಫೋಟೋ ವಿಗ್ರಹಗಳನ್ನು ಸಹ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ದೇವ್ರ ಮನೆಯನ್ನು ಸಹ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಇನ್ನು ನೀವು ಪೂಜೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಹಿಂದಿನ ದಿನಾನೇ ತೆಗೆದು ತಂದು ಇಟ್ಕೋಬೇಕು. ಪೂಜೆಗೆ ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿ, ವೀಳ್ಯದೆಲೆ, ಅಡಿಕೆ, ಹೂವುಗಳು, 5 ಬಗೆಯ ಹಣ್ಣುಗಳು, ಬಾಳೆ ಕಂಬಗಳು, ಇನ್ನು ದೇವರ ಕಳಶಕ್ಕಿಡೋದಕ್ಕೆ ತೆಂಗಿನಕಾಯಿ ಆಗಿರ್ಬೋದು, ಮತ್ತು ದೇವ್ರಿಗೆ ಸೀರೆ ಉಡಿಸುತ್ತೀನಿ ಅಂತಾದರೆ ಹೊಸ ಸೀರೆ, ಬ್ಲೌಸ್ ಪೀಸು, ಒಂದು ಬಾಗಿಣಕ್ಕೆ ಬೇಕಾಗಿರುವಂಥ ವಸ್ತುಗಳು, ಗೌರಿ ಸಾಮಾನು, ಈ ರೀತಿ ನೀವು ಪೂಜೆಗೆ ಸಾಮಗ್ರಿಗಳನ್ನು ಹಿಂದಿನ ದಿನಾನೇ ತಂದು ರೆಡಿಯಾಗಿ ಇಟ್ಕೋಬೇಕು. ಇನ್ನು ಕಳಶಕ್ಕೆ ಇಡುವ ತೆಂಗಿನಕಾಯಿಯನ್ನು ಸಹ ಜಾಸ್ತಿ ಜುಟ್ಟಿರುವಂಥ ಕಾಯನ್ನು ಆರಿಸ್ಕೊಂಡು ಅದಕ್ಕೂ ಸಹ ಅರಿಶಿನವನ್ನು ಹಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನಂತರ ಕಳಶಕ್ಕೆ ಹಾಕುವಂಥ ನೀವು ಯಾವುದೇ ಒಡವೆಗಳಿದ್ರೂ ಅದನ್ನು ಸಹ ನೀವು ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ನೀವು ಕಳಶಕ್ಕೆ ಸೀರೆಯನ್ನು ಉಡಿಸ್ತೀನಿ ಅಂತಾದರೆ ಹಿಂದಿನ ದಿನಾನೇ ನೀವು ಕಳಶದ ಒಂದು ಬಿಂದಿಗೆಗೆ ಸೀರೆಯನ್ನು ಉಡಿಸಿ ರೆಡಿ ಮಾಡಿ ಇಟ್ಕೋಬೇಕು. ನೀವು ನಿಮ್ಮ ಮನೆಯ ಹಾಲ್ನಲ್ಲಿ ಒಂದು ದೇವರ ವಿಗ್ರಹ ಅಂದರೆ ದೇವರಿಗೆ ಕಳಶವನ್ನು ಸ್ಥಾಪನೆ ಮಾಡಿ ಸೀರೆ ಉಡಿಸೋದಾದರೆ ಹಾಲ್ನಲ್ಲಿ ಮೊದಲು ಶುದ್ಧ ಮಾಡಿಕೊಂಡು ಒಂದು ಟಿಪಾಯಿ ಮೇಲೆ ಹಳದಿ ಬಟ್ಟೆಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ನೀವು ಬಿಂದಿಗೆಯನ್ನು ಇಟ್ಕೊಂಡು ಬಿಂದಿಗೆಯನ್ನು ತೊಳೆದಿರಬೇಕು. ಮುಖ್ಯವಾಗಿ ಅದಕ್ಕೆ ಸೀರೆಯನ್ನು ಉಡಿಸಿ ಹಿಂದಿನ ದಿನಾನೇ ರೆಡಿ ಮಾಡಿ ಇಟ್ಕೋಬೇಕು. ಹಿಂದಿನ ದಿನಾನೇ ಈ ಪೂಜಾ ಸಿದ್ಧತೆಗಳನ್ನು ಮಾಡಿ ಇಟ್ಕೊಂಡಾದ್ಮೇಲೆ ಮುಖ್ಯವಾಗಿ ದೇವ್ರಿಗೇನಾದರೂ ನೀವು ಒಬ್ಬಟ್ಟು, ರವೆ ಉಂಡೆ, ಕರ್ಜಿಕಾಯಿ ಆ ರೀತಿ ನೈವೇದ್ಯ ಮಾಡೋದಾದರೆ ಅದನ್ನು ಸಹ ಹಿಂದಿನ ದಿನಾನೇ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೋಬೋದು. ಇನ್ನು ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮುತ್ತೈದೆ ಆದವಳು ಮಡಿ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಗಳನ್ನು ತೊಟ್ಟು ನೀವು ಪೂಜೆಗೆ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನೀವು ನೈವೇದ್ಯವನ್ನು ರೆಡಿ ಮಾಡ್ಕೋಬೇಕು. ತಾಯಿಗೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯಗಳು ಅಂದರೆ ತುಂಬಾ ಪ್ರೀತಿ. ಬೆಲ್ಲದನ್ನು ಮಾಡ್ಕೋಬೋದು, ಅಥವಾ ನೀವು ಹಿಂದಿನ ದಿನಾನೇ ಕರ್ಜಿಕಾಯಿ, ಬೆಲ್ಲದ ಒಬ್ಬಟ್ಟನ್ನು ಮಾಡ್ಕೊಂಡಿದ್ರೆ ಅದನ್ನು ಸಹ ನೀವು ಪೂಜೆಗೆ ಇಡ್ಬೋದು. ನೈವೇದ್ಯವನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ದೇವ್ರ ಮನೆಯಲ್ಲಿ ಪೂಜೆಗೆ ಅಣಿಯನ್ನು ಮಾಡ್ಕೋಬೇಕು. ನೀವು ದೇವ್ರ ಮನೆಯಲ್ಲಿ ಕಳಶ ಇಡ್ತೀನಿ ಅಂತಾದರೆ ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇಡಬೇಕಾಗತ್ತೆ. ಅದಕ್ಕೆ ಒಂದು ಪೀಠವನ್ನು ಸಿದ್ಧ ಮಾಡಿಕೊಂಡು ಅದರ ಮೇಲೆ ನೀವು ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಮೇಲೆ ಒಂದು ಮುತ್ತುಗದ ಎಲೆ ಅಥವಾ ಒಂದು ತಟ್ಟೆ ಮೇಲೆ 5 ಹಿಡಿ ಅಕ್ಕಿಯನ್ನು ಹಾಕ್ಕೋಬೇಕು. ಅಕ್ಕಿ ಮೇಲೆ ಉಂಗುರದ ಬೆರಳಿನಿಂದ ಓಂ ಅಥವಾ ಸ್ವಸ್ತಿಕನ್ನು ಬಿಡಿಸ್ಕೊಂಡು ಅದರ ಮೇಲೆ ಕಳಶದ ಚಂಬನ್ನು ಇಡಬೇಕು. ಕಳಶದ ಚಂಬನ್ನು ನೀಟಾಗಿ ತೊಳೆದಿರಬೇಕು. ಸುತ್ತಲೂ ಅರಿಶಿನ ಕುಂಕುಮ ಇಟ್ಟಿರಬೇಕು. ಚಂಬಿಗೆ ಕಂಠದವರೆಗೂ ನೀರನ್ನು ತುಂಬಿಸ್ಕೊಳ್ಳಿ. ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಧಾನ್ಯಗಳನ್ನು ತುಂಬಿಸ್ಬೋದು. ಕೆಲವರು ಅಕ್ಕಿ, ಗೋಧಿಯನ್ನು ಸಹ ತುಂಬಿಸ್ತಾರೆ. ಅದು ನಿಮ್ಮ ಪದ್ಧತಿ ಏನಿದೆ ಅದನ್ನು ತುಂಬಿಸ್ಕೊಂಡು ಇನ್ನು ನೀವು ನೀರು ತುಂಬಿಸೋದಾದರೆ ಆ ನೀರಿನ ಒಳಗಡೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಒಂದು ಬೆಳ್ಳಿ ಕಾಯಿನ್ನು, ಸಾಧ್ಯ ಆದರೆ ಒಂದು ಚಿನ್ನದ ಒಡವೆ, ಅಕ್ಷತೆ, ಹೂವು, ಸ್ವಲ್ಪ ಜವ್ವಾದು ಪೌಡರ್ ಮತ್ತು ಸ್ವಲ್ಪ ಗಂಧದ ಪುಡಿ ಇಷ್ಟನ್ನು ಹಾಕ್ಬೋದು. ಇನ್ನು ನಿಮ್ಮ ಪದ್ಧತಿ ಏನಿದೆ ಅದನ್ನು ಸಹ ನೀವು ನೀರಿನಲ್ಲಿ ಸೇರಿಸ್ಕೋಬೋದು.
ಲಾವಾಂಛನ ಬೇರು ಸಿಕ್ಕಿದ್ರೆ ಅದನ್ನು ಸಹ ನೀರಿನಲ್ಲಿ ಸೇರಿಸ್ಕೋಬೋದು. ಇದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿದ್ದರೆ ನಿವಾರಣೆ ಮಾಡುತ್ತೆ. ಇನ್ನು ಕಳಶದ ನೀರಿಗೆ ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ 5 ವೀಳ್ಯದೆಲೆಯನ್ನು ಕಳಶದ ಮೇಲೆ ಇರಿಸಬೇಕು, ಅಥವಾ ಮಾವಿನ ಎಲೆಯ ಗೊಂಚಲನ್ನು ಸಹ ಇಡ್ಬೋದು. ಅದ್ರ ಮೇಲೆ ತೆಂಗಿನಕಾಯನ್ನು ಇರಿಸ್ಕೊಳ್ಳಿ. ತೆಂಗಿನಕಾಯಿಗೂ ಸಹ ಅರಿಶಿನ ಕುಂಕುಮ ಇಟ್ಟಿರಬೇಕು. ಇದು ಕಳಶ ಸ್ಥಾಪನೆ ಆಯಿತು. ನಂತರ ನೀವು ಕಳಶಕ್ಕೆ ನಿಮ್ಮ ಇಚ್ಛೆಯಾನುಸಾರ ಒಡವೆಗಳನ್ನು, ಗೆಜ್ಜೆ ವಸ್ತ್ರವನ್ನು ಮತ್ತು ಹೂಗಳಿಂದ ಅಲಂಕಾರ ಮಾಡ್ಬೋದು. ತಾಯಿಗೆ ಒಂದು ಸುಗಂಧಭರಿತವಾದ ಹೂಗಳು ಅಂದರೆ ತುಂಬಾ ಇಷ್ಟ. ಸೇವಂತಿ, ಸಂಪಿಗೆ, ಮಲ್ಲಿಗೆ, ತಾವರೆ ಹೂವು, ಈ ರೀತಿ ಹೂಗಳನ್ನು ನೀವು ಕಳಶಕ್ಕೆ ಅಲಂಕಾರವನ್ನು ಮಾಡ್ಬೋದು. ಮತ್ತು ಇಚ್ಛೆಯಾನುಸಾರ ಒಡವೆಗಳನ್ನು ನೀವು ಹಾಕಿ ಅಲಂಕಾರ ಮಾಡ್ಕೋಬೋದು. ಗೆಜ್ಜೆ ವಸ್ತ್ರ ತಪ್ಪದೆ ಹಾಕಿ, ಮನೆಯಲ್ಲಿ ತಾಳಿ ಇದ್ದರೆ ಅದನ್ನು ಸಹ ಕಳಶಕ್ಕೆ ತಪ್ಪದೆ ಕಟ್ಟಿ. ಇಲ್ಲ ಅಂತ ಹೇಳಿದ್ರೆ ಅರಿಶಿಣದ ಕೊಂಬು, 3 ಕವಲೊಡೆದಿರುವ ಅರಿಶಿಣದ ಕೊಂಬಿಗೆ ಅರಿಶಿಣದ ದಾರವನ್ನು ಕಟ್ಟಿ ಅದನ್ನು ನೀವು ಕಳಶಕ್ಕೆ ಕಟ್ಟಬೇಕು. ನೀವು ಕಳಶ ಸ್ಥಾಪನೆ ಮಾಡ್ಕೊಂಡಾದ್ಮೇಲೆ ವ್ರತದ ದಾರವನ್ನು ಸಿದ್ಧ ಮಾಡ್ಕೋಬೇಕು. ವ್ರತದ ದಾರಕ್ಕೆ ನೀವು 9 ಎಳೆ ದಾರವನ್ನು ತಗೊಂಡು 9 ಕಡೆ ದೂರಕ್ಕೆ ಗಂಟುಗಳನ್ನು ಹಾಕ್ಕೊಂಡು ಅರ್ಧ ತಾಸು ಅಂದರೆ ಅರ್ಧ ಗಂಟೆ ನೀವು ಅರಿಶಿಣದ ನೀರಿನಲ್ಲಿ ಅದನ್ನು ನೆನೆಸಿಟ್ಟು ತೆಗಿಬೇಕು. ಇದನ್ನು ನೀವು ಬೆಳಿಗ್ಗೆನೇ ಎದ್ದು ಮಾಡ್ಕೋಬೋದು, ಅಥವಾ ಹಿಂದಿನ ದಿನಾನೇ ರೆಡಿ ಮಾಡಿ ಇಟ್ಕೋಬೋದು. ಮನೆಯಲ್ಲಿ ಎಷ್ಟು ಜನ ಮಹಿಳೆಯರು, ಹೆಣ್ಮಕ್ಳಿದಾರೋ ಅಷ್ಟು ವ್ರತದ ದಾರವನ್ನು ರೆಡಿ ಮಾಡ್ಕೋಬೋದು. ವ್ರತದ ದಾರವನ್ನು ಕಳಶದ ಬಲಭಾಗದಲ್ಲಿ ಇಟ್ಕೋಬೇಕು. ಪೂಜೆಗೆ ಸಿದ್ಧ ಮಾಡಿರುವಂಥ ನೈವೇದ್ಯವನ್ನು ಕಳಶದ ಮುಂದೆ ನೀವು ತಟ್ಟೆಗಳಲ್ಲಿ ಇಟ್ಕೋಬೇಕು. ನೀವು 3 ತಟ್ಟೆ, 5, 7, 9 ಈ ರೀತಿ ತಟ್ಟೆಗಳನ್ನು ನೀವು ಇಟ್ಕೋಬೋದು. ತಟ್ಟೆಗಳಲ್ಲಿ ನೀವು ಹಣ್ಣುಗಳನ್ನು ಇಡ್ಬೋದು, 5 ರೀತಿ ಹಣ್ಣುಗಳನ್ನು. ಇನ್ನೊಂದು ತಟ್ಟೆಯಲ್ಲಿ ನೈವೇದ್ಯ, ನೀವೇನು ಸಿಹಿ ತಿಂಡಿ ಮಾಡಿರ್ತೀರ ಅದನ್ನು ಇಡ್ಬೋದು. ಇನ್ನೊಂದು ತಟ್ಟೆಯಲ್ಲಿ ಕಾಯಿಗಳನ್ನು ಇಡ್ಬೋದು. ಇನ್ನೊಂದು ತಟ್ಟೆಯಲ್ಲಿ ಬಳೆಗಳು, ಇನ್ನೊಂದು ತಟ್ಟೆಯಲ್ಲಿ ತೆಂಗಿನಕಾಯಿ. ಈ ರೀತಿ ನಿಮ್ಮ ಇಚ್ಛೆಯಾನುಸಾರ ಎಷ್ಟು ತಟ್ಟೆಗಳಿಗಾಗುತ್ತೋ ಅಷ್ಟು ತಟ್ಟೆಗಳಿಗೆ ನೀವು ಕಳಶದ ಮುಂದೆ ನೈವೇದ್ಯವನ್ನು ಜೋಡಿಸಿ ಇಡಬೇಕಾಗತ್ತೆ. ಇನ್ನೊಂದು ತಟ್ಟೆಯಲ್ಲಿ 32 ಕಾಯಿನ್ಸನ್ನು ಇಟ್ಕೊಳ್ಳಿ. ಅದು ಒಂದು ಲೆಕ್ಕ. ಪೂಜೆಗೆ ನೀವು ಇಷ್ಟು ಕಾಯಿನ್ಸನ್ನು ಇಡಲೇಬೇಕು. ಅದರ ಜೊತೆಗೆ ನಿಮಗೆ ಇಚ್ಛೆಯಾನುಸಾರ ಎಷ್ಟು ಬೇಕಾದರೂ ದುಡ್ಡಿನ ಕಂತೆ, ನೋಟುಗಳನ್ನು ಆ ಕಾಯಿನ್ಸ್ ಜೊತೆ ಇಡ್ಬೋದು. ಇನ್ನು ದೀಪಗಳಿಗೆ ಆದಷ್ಟು ತುಪ್ಪವನ್ನು ಹಾಕಿ ಬೆಳಗೋದಕ್ಕೆ ಪ್ರಯತ್ನ ಮಾಡಿ, ತುಂಬಾ ಶ್ರೇಷ್ಠ. ಮೊದಲನೇದಾಗಿ ಘಂಟಾನಾದವನ್ನು ಮೊಳಗಬೇಕು. ಗಂಟೆಯನ್ನು ಬಾರಿಸ್ಕೊಂಡು ದೀಪಗಳನ್ನು ಏಕಾರತಿ ಅಥವಾ ಗಂಧದ ಕಡ್ಡಿಯಿಂದ ದೀಪಗಳನ್ನು ಅಂಟಿಸಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಮೊದಲನೇದಾಗಿ ವಿಘ್ನ ವಿನಾಯಕನ ಪೂಜೆಯನ್ನು ನೆರವೇರಿಸಬೇಕು. ಮನೆಯಲ್ಲಿ ವಿಘ್ನ ವಿನಾಯಕನ ಅಂದರೆ ಗಣೇಶನ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಮಾಡ್ಬೋದು, ಅಥವಾ ಒಂದು ಅರಿಶಿಣದ ಗಣಪತಿಯನ್ನು ಮಾಡಿಕೊಂಡು ಅದನ್ನು ಕಳಶದ ಪಕ್ಕದಲ್ಲಿ ಇಟ್ಕೊಂಡು ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಗಂಧದ ಕಡ್ಡಿಯನ್ನು ಹಚ್ಕೊಂಡು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಒಂದು ಚಿಕ್ಕದಾದ ಬೆಲ್ಲದ ಅಚ್ಚು ಅಥವಾ ಹಣ್ಣುಗಳನ್ನು ನೀವು ನೈವೇದ್ಯವಾಗಿ ಅರ್ಪಿಸಬೇಕು. ಮೊದಲನೇದಾಗಿ ವಿಘ್ನ ವಿನಾಯಕನ ಪೂಜೆಯನ್ನು ಸಲ್ಲಿಸಿ ನಂತರ ಪೂಜೆಯನ್ನು ನೆರವೇರಿಸೋದ್ರಿಂದ ನಿಮ್ಗೆ ಪೂಜೆಗೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ. ಇನ್ನು ನೀವು ಕಳಶ ಸ್ಥಾಪನೆ ಮಾಡುವ ಪದ್ಧತಿ ಇಲ್ಲದೆ ಇರುವಂಥವರು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹಕ್ಕೆ ನೀವು ಈ ಪೂಜೆಯನ್ನು ನೆರವೇರಿಸ್ಬೋದು, ತೊಂದರೆ ಇಲ್ಲ. ಇನ್ನು ಲಕ್ಷ್ಮೀ ಕಳಶಕ್ಕೆ ಸೀರೆಯನ್ನು ಉಡಿಸುವಂಥವ್ರು ನೀವು ಹಾಲ್ನಲ್ಲಿ ಸೀರೆಯನ್ನು ಉಡಿಸಿ ರೆಡಿ ಮಾಡಿಕೊಂಡು ಅದ್ರ ಮುಂದೆ ಕಳಶವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಕಳಶದ ಮುಂದೆ ಒಂದು ವೀಳ್ಯದೆಲೆಯನ್ನು ಇಟ್ಟು ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಬೇಕು. ಕಳಶ ಎಲ್ಲ ಸಿದ್ಧತೆ ಆದಮೇಲೆ ಮೊದಲನೇದಾಗಿ ಗಂಗೇಚ ಯಮುನೇಚ ಆ ಮಂತ್ರವನ್ನು ನೀವು ಪಠಿಸಿ ಒಂದು ಆಹ್ವಾನವನ್ನು ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಸಿಗುತ್ತೆ, ಅದರಲ್ಲಿ ಕಂಪ್ಲೀಟಾಗಿ ಪೂಜಾ ವಿಧಾನ ಇರುತ್ತೆ. ಅದರಲ್ಲಿ ಓದ್ಕೊಂಡು ಸಹ ನೀವು ಈ ವ್ರತವನ್ನು ಆಚರಣೆಯನ್ನು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸರಳವಾಗಿ ನಾನಿಲ್ಲಿ ಹೇಳಿರುವಂಥ ಪದ್ಧತಿಯಲ್ಲೂ ನೀವು ಆಚರಣೆ ಮಾಡ್ಕೋಬೋದು. ನಿಮ್ಮ ಮನೆ ದೇವರನ್ನು ಮನಸ್ಸಿನಲ್ಲಿ ನೀವು ನೆನೆಸ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು. ಮೊದಲನೇದಾಗಿ ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಪಠಿಸಬೇಕು. ವೀಳ್ಯದೆಲೆ ಮೇಲೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಬೇಕು. ನಂತರ ಲಕ್ಷ್ಮಿಯ ಅಷ್ಟಕ ಅಂದರೆ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಈ ಒಂದು ಅಷ್ಟಕವನ್ನು ಸಹ ಹೇಳ್ಕೋಬೇಕು. ವಿಷ್ಣುವಿನ ಅಷ್ಟೋತ್ತರವನ್ನು ಈ ಸಮಯದಲ್ಲಿ ಪಠಿಸಿದ್ರೆ ತುಂಬಾ ಒಳ್ಳೆಯದು. ಎಲ್ಲಿ ವಿಷ್ಣು ನೆಲೆಸಿರ್ತಾನೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಆದ್ದರಿಂದ ನೀವು ಇಲ್ಲಿ ವಿಷ್ಣುವಿನ ಅಷ್ಟೋತ್ತರವನ್ನು ಸಹ ಪಠಿಸಿದ್ರೆ ತುಂಬಾ ಒಳ್ಳೆಯದು. ನಂತರ ಲಕ್ಷ್ಮಿಯ ಗೀತೆಗಳನ್ನು ಸಹ ಹಾಡ್ಕೋಬೋದು. ವರಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ತಪ್ಪದೇ ಹೇಳಬೇಕು. ಆ ವ್ರತದ ಕಥೆ ವ್ರತದ ಪುಸ್ತಕದಲ್ಲಿ ಕೊನೆಯಲ್ಲಿ ಇರುತ್ತೆ, ಅದನ್ನು ತಪ್ಪದೇ ಹೇಳಬೇಕು. ಆ ವ್ರತದ ಕಥೆಯನ್ನು ನೀವು ಓದಬೇಕಾದ್ರೆ ಮನೆ ಮಂದಿಯೆಲ್ಲ ಅಲ್ಲಿ ನೆಲೆಸಿರಬೇಕು, ಹಾಗೆ ನೋಡ್ಕೊಳ್ಳಿ. ವ್ರತದ ಕಥೆ ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅದರ ಒಂದು ಆಡಿಯೋ ನಿಮ್ಮ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ಆಡಿಯೋನಾದರೂ ನೀವು ಹಾಕಿ ಬಿಡಬೇಕಾಗುತ್ತೆ. ತಪ್ಪದೇ ವ್ರತದ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ನಂತರ ನೀವು ಪೂಜೆಯನ್ನು ಸಲ್ಲಿಸಬೇಕು. ಗಂಧದ ಕಡ್ಡಿ, ಕರ್ಪೂರ,
ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಕೊನೆಯದಾಗಿ ತುಪ್ಪದ ಆರತಿಗಳು ಅಂದರೆ ನೀಲಾಂಜನ ದೀಪವನ್ನು ಸಹ ತಾಯಿಗೆ ಬೆಳಗಿ ಕೆಂಪಾರತಿಯನ್ನು ಸಹ ಮಾಡಬೇಕು. ಇಲ್ಲಿಗೆ ವರಮಹಾಲಕ್ಷ್ಮಿ ಪೂಜೆ ಸರಳವಾಗಿ ಸಂಪೂರ್ಣ ಆಗುತ್ತೆ. ನಂತರ ತಾಯಿ ಹತ್ರ ನಿಮ್ಮ ಕೋರಿಕೆ, ನಿಮ್ಮ ಇಷ್ಟಾರ್ಥಗಳೆಲ್ಲ ಹೇಳಿಕೊಂಡು ನಮಸ್ಕಾರವನ್ನು ಮಾಡ್ಕೋಬೇಕು. ದೇವ್ರ ಹತ್ರ ಇಟ್ಟಿರುವಂಥ ವ್ರತದ ದಾರವನ್ನು ಮಹಿಳೆಯರು ಬಲಗೈಗೆ ಕಟ್ಟಿಸ್ಕೋಬೇಕು. ಇನ್ನು ಸಂಜೆನೂ ಸಹ ನೀವು ಇದೇ ರೀತಿ ದೀಪವನ್ನು ಅಂಟಿಸಿ ಸಾಧ್ಯವಾದರೆ ಏನಾದರೂ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮತ್ತೊಮ್ಮೆ ನೆರವೇರಿಸಬೇಕಾಗತ್ತೆ. ನಂತರ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಸಹ ಕೊಡಬೇಕು. ಕೆಲವರು ಮಡಿಲಕ್ಕಿಯನ್ನು ಸಹ ಇಡುವಂಥ ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ. ನೀವು ಬೆಳಿಗ್ಗೆ ಪೂಜಾ ಸಮಯದಲ್ಲಿ ತಾಯಿ ಹತ್ರ ಮಡಿಲಕ್ಕಿಯನ್ನು ಸಹ ಇಡಬೇಕಾಗತ್ತೆ. ಮಡಿಲಕ್ಕಿಗೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಮೊರದಲ್ಲಿ ಒಂದು ಕೊಬ್ಬರಿಯನ್ನು ಅರ್ಧ ಚೂರು ಮಾಡಿಕೊಂಡು ಅದನ್ನು ಇಟ್ಟು 2 ಅಚ್ಚು ಬೆಲ್ಲ, ವೀಳ್ಯದೆಲೆ, ಅಡಿಕೆ, ಹಣ್ಣುಗಳು 3 ರೀತಿ ಅಥವಾ 5 ರೀತಿ ಇಡ್ಬೋದು, ಬಳೆಗಳು, ಬ್ಲೌಸ್ ಪೀಸು, ಸೀರೆ, ಗೌರಿ ಸಾಮಾನು, ಅಕ್ಕಿ ಇವುಗಳನ್ನು ಮಡಿಲಕ್ಕಿಯಲ್ಲಿ ಇಡಬೇಕಾಗತ್ತೆ. ಇದು ಕಳಶದ ಬಲಭಾಗದಲ್ಲಿ ಇಡಬೇಕು. ಇನ್ನು ಸಂಜೆ ಮುತ್ತೈದೆಯರನ್ನು ಕರೆದು ನೀವು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು. 3 ಜನ ಅಥವಾ 5 ಜನನಾದರೂ ತಪ್ಪದೆ ಕರೆದು ನೀವು ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೇಕು. ಇನ್ನು ತಾಂಬೂಲ ಕೊಡಬೇಕಾದ್ರೆ ವೀಳ್ಯದೆಲೆ, ಅಡಿಕೆ, ಒಂದು ದೊಡ್ಡ ಬಾಳೆಹಣ್ಣನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಸಿಂಗಲ್ ಬಾಳೆಹಣ್ಣನ್ನು ಕೊಡಬಾರ್ದು, ಜೋಡಿ ಬಾಳೆಹಣ್ಣನ್ನೇ ಕೊಡಬೇಕು. ಯಾಕೆಂದರೆ ಶಿವ ಪಾರ್ವತಿಯರ ಸಂಕೇತ ಜೋಡಿ ಬಾಳೆಹಣ್ಣು. ಸಿಂಗಲ್ ಆಗಿ ಕೆಲವರು ಕೊಡೋದನ್ನ ನೋಡಿದ್ದೀನಿ. ಆ ರೀತಿ ತಪ್ಪನ್ನು ಮಾಡಬಾರ್ದು. ಅಥವಾ ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಹೂವು, ಬಳೆ, ಬ್ಲೌಸ್ ಪೀಸನ್ನು ಕೊಡ್ಬೋದು. ಇನ್ನು ಕಳಶವನ್ನು ಕದಲಿಸುವ ವಿಧಾನಕ್ಕೆ ಬರೋಣ. ಕೆಲವರು ರಾತ್ರಿ 9 ಗಂಟೆಯಿಂದ 10 ಗಂಟೆ ಒಳಗಡೆ ಕಳಶವನ್ನು ಕದಲಿಸ್ತಾರೆ. ಕೆಲವರು ಶನಿವಾರ ಬೆಳಿಗ್ಗೆ ಕಳಶವನ್ನು ಕದಲಿಸ್ತಾರೆ. ಅವರ ಮನೆ ಪದ್ಧತಿ ಹೇಗಿದೆ ಆ ರೀತಿ ನೀವು ಅನುಸರಿಸ್ಬೋದು. ಇನ್ನು ಶುಕ್ರವಾರ ರಾತ್ರಿಯೇ ನೀವು ಕಳಶವನ್ನು ಕದಲಿಸೋದಾದರೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ನೀವು ಕಳಶವನ್ನು ಕದಲಿಸ್ಬೋದು. ಕಳಶ ಕದಲಿಸೋದಕ್ಕಿಂತ ಮುಂಚೆ ನೀವು ಒಂದು ಕೆಂಪಾರತಿಯನ್ನು ಮಾಡಬೇಕಾಗತ್ತೆ. ಕೆಂಪಾರತಿಯನ್ನು ಮಾಡಿ ನಂತರ ಕಳಶದ ಬಲಗಡೆ 3 ಬಾರಿ ಜರುಗಿಸ್ಬೇಕು. ನಂತರ ಸ್ವಲ್ಪ ಹೂವನ್ನು ತೆಗೆದು ಕೆಳಗೆ ಹಾಕಬೇಕು. ಅದು ಕಳಶ ಕದಲುವಿಕೆ ಆಗುತ್ತೆ. ನಂತರ ನೀವು ಶನಿವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇನ್ನೊಮ್ಮೆ ಪೂಜೆಯನ್ನು ಸಲ್ಲಿಸಿ ನಂತರ ನೀವು ಕಳಶವನ್ನು ಯಾವಾಗಲಾದರೂ ತೆಗಿಬೋದು. ಇನ್ನು ಕಳಶಕ್ಕೆ ಇಟ್ಟಿರುವ ವಸ್ತುಗಳನ್ನು ಏನು ಮಾಡಬೇಕು ಅಂತಲೂ ತುಂಬ ಜನ ಕೇಳ್ತಾ ಇರ್ತಾರೆ. ಇನ್ನು ಕಳಶದ ಕೆಳಗಡೆ ಇಟ್ಟಿರುವ ಅಕ್ಕಿಯನ್ನು ನೀವು ಅಡುಗೆಗೆ ಬಳಸ್ಕೋಬೋದು, ಸಿಹಿ ತಿಂಡಿಯನ್ನು ಮಾಡಿಕೊಂಡು ಸವಿಬೋದು. ಇನ್ನು ಕಳಶಕ್ಕೆ ಇಟ್ಟಿರುವ ತೆಂಗಿನಕಾಯಿಯನ್ನು ಸಹ ನೀವು ಸಿಹಿ ತಿಂಡಿಯನ್ನು ಮಾಡಿ ಮನೆ ಮಂದಿಗೆ ಹಂಚ್ಬೋದು. ಇನ್ನು ಬಾಳೆ ಕಂಬಗಳು, ಹೂವು, ವೀಳ್ಯದೆಲೆ ಇವುಗಳನ್ನೆಲ್ಲ ನೀವು ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ತಗೊಂಡು ಹೋಗಿ ಹಾಕಬೇಕು ಅಥವಾ ಹರಿಯುವಂಥ ನೀರಿಗೆ ತಗೊಂಡೋಗಿ ಪೂಜಾ ಸಾಮಾನುಗಳನ್ನು ಹಾಕಬೇಕು. ಮನೆಯಲ್ಲಿ ಈ ಪೂಜೆ ನೆರವೇರಿಸಬೇಕಾದ್ರೆ ಶಾಂತಿಯಾಗಿ ಇರಬೇಕು. ಯಾರೂ ಕೆಟ್ಟ ಪದಗಳನ್ನು ಬಳಸಬಾರ್ದು. ಇನ್ನು ಪೂಜೆ ಮಾಡುವಂಥ ಮಹಿಳೆಯರು ಆ ದಿನ ನೀವು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಮನೆಯಲ್ಲಿ ನಾನ್ ವೆಜ್ಜನ್ನು ಅಡುಗೆ ಮಾಡಬಾರ್ದು, ತಿನ್ನಬಾರ್ದು. ನೀವು ಪೂಜಾ ಸಿದ್ಧತೆ ಶುರು ಮಾಡಿದಾಗ್ಲಿಂದನೂ ಸಹ ಮಡಿಯಿಂದನೇ ಇರಬೇಕು. ಮಡಿಯಿಂದ ಈ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡೋದಾದರೆ ಖಂಡಿತವಾಗ್ಲೂ ನಿಮಗೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ. ಶುಚಿ, ಶುದ್ಧತೆ, ಮಡಿ ಇಲ್ಲದೇ ಇರುವಂಥ ಜಾಗದಲ್ಲಿ ಲಕ್ಷ್ಮೀ ದೇವಿ ಕ್ಷಣನೂ ಸಹ ನೆಲೆಸೋದಿಲ್ಲ. ಆದ್ದರಿಂದ ಪೂಜೆಯನ್ನು ಶ್ರದ್ಧಾ ಭಕ್ತಿ ಮಡಿಯಿಂದ ತಪ್ಪದೆ ಮಾಡಬೇಕಾಗತ್ತೆ. ನೀವು ವ್ರತ ಮಾಡುವ ದಿನ ಉಪವಾಸವನ್ನು ಸಹ ಮಾಡ್ಬೋದು. ಬೆಳಗ್ಗೆ ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ನೀವು ಲಘು ಉಪಹಾರವನ್ನು ಸೇವಿಸ್ಬೋದು. ಇನ್ನು ಈ ಪೂಜೆಯನ್ನು ಸರಳವಾಗಿ ಆದರೂ ನೆರವೇರಿಸ್ಬೋದು ಅಥವಾ ವಿಜೃಂಭಣೆಯಿಂದ ಆಡಂಬರವಾಗಾದರೂ ನೆರವೇರಿಸ್ಬೋದು. ಅವರ ಶಕ್ತಿಯಾನುಸಾರ ಹೇಗೆ ಬೇಕೋ ಹಾಗೆ ನೆರವೇರಿಸ್ಬೋದು. ಆದರೆ ತಾಯಿಗೆ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ನೀವು ಎಷ್ಟೇ ಸರಳವಾಗಿ ಕೇವಲ ಸ್ವಲ್ಪ ಹೂವನ್ನು ಇಟ್ಟು ಒಂದು ಬೆಲ್ಲದಚ್ಚನ್ನು ಇಟ್ಟು ಪೂಜೆ ನೆರವೇರಿಸಿದ್ರೂ ಸಹ ನಮಗೆ ಸಂಪೂರ್ಣವಾಗಿ ಒಲಿತಾಳೆ. ಇನ್ನು ಪೂಜೆಗೆ ನೀವು ತಾಯಿಗೆ ಇಷ್ಟವಾದ ಈ ವಸ್ತುಗಳನ್ನು ಸಹ ಇಡ್ಬೋದು. ಕವಡೆ, ತಾವರೆ ಬೀಜ, ಗೋಮತಿ ಚಕ್ರ ಇವುಗಳು ತಾಯಿಗೆ ತುಂಬಾ ಪ್ರಿಯ. ಇವುಗಳನ್ನು ನೀವು ತಪ್ಪದೆ ಪೂಜೆಗೆ ಇಡ್ಬೋದು. ತಾವರೆ ಹೂವಿನಿಂದನೂ ಸಹ ಅಲಂಕಾರ ಮಾಡ್ಬೋದು. ತಾಯಿಗೆ ತುಂಬಾ ಇಷ್ಟ. ಇನ್ನು ಕಬ್ಬಿನ ಜಲ್ಲೆಗಳು ಸಿಕ್ಕಿದ್ರೆ ಅದನ್ನು ಸಹ ತಂದು ಪೂಜೆಗೆ ತಾಯಿಯ ಎರಡೂ ಬದಿಗಳಲ್ಲಿ ಇಡ್ಬೋದು.
ಪೂಜಾ ವ್ರತವನ್ನು ಮನೆಯಲ್ಲಿ ಆಚರಣೆ ಮಾಡ್ತಿದ್ರೆ ಅವತ್ತು ಕೆಟ್ಟ ಪದಗಳನ್ನು ಬಳಸಬಾರ್ದು, ಮನೆಯಲ್ಲಿ ಜಗಳವನ್ನು ಆಡಬಾರ್ದು, ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಮನೆ ಮಂದಿಯೆಲ್ಲ ಈ ಪೂಜೆಯನ್ನು ಸಲ್ಲಿಸಬೇಕು. ಇನ್ನು ಪೂಜೆಯನ್ನು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೆರವೇರಿಸಿದ್ರೆ ತುಂಬಾ ಒಳ್ಳೆಯದು. 4:15 6 ಗಂಟೆ ಒಳಗಡೆ ಸಾಧ್ಯವಾದಷ್ಟು ಅದೇ ಸಮಯದಲ್ಲಿ ಕಳಶವನ್ನು ಇಡೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದರೆ ಬೆಳಗ್ಗೆ 8 ಗಂಟೆ ಒಳಗಡೆನಾದರೂ ನೀವು ಪೂಜೆಯನ್ನು ಸಲ್ಲಿಸಿ, ತುಂಬಾ ಒಳ್ಳೆಯದು. ಇನ್ನು 10 ಗಂಟೆ ನಂತರ ಈ ಪೂಜೆಯನ್ನು ಸಲ್ಲಿಸಬೇಡಿ. 10:30 12 ಗಂಟೆವರೆಗೂ ರಾಹುಕಾಲ ಶುರುವಾಗುತ್ತೆ. ಆದಷ್ಟು ಬೆಳಗ್ಗೆ 8 ಗಂಟೆ ಒಳಗಡೆ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಸಂಜೆ 5:30 ನಂತರ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ವರ್ಕಿಂಗ್ ವುಮೆನ್ಸ್ ಇದ್ದರೆ ಬೆಳಗ್ಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಸಂಜೆ 5:30 8 ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಈ ವರ್ಷ ನಮಗೆ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. 3 ಮುಖ್ಯವಾದ ಪೂಜಾ ಮುಹೂರ್ತಗಳ ಟೈಮಿಂಗ್ಸನ್ನು ಬೇರೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಆ ವಿಡಿಯೋನು ಸಹ ತಪ್ಪದೆ ನೋಡಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.